ಗುಡ್ ಈವ್ನಿಂಗ್. ಭಾಳ ಸಂತೋಷ ಆಗ್ತದೆ ಇವತ್ತು ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿಯ ವತಿಯಿಂದ ಡೈರೆಕ್ಟರ್ ಆಗಿರ್ತಕ್ಕಂಥ ಸೌಭಾಗ್ಯ ಲಕ್ಷ್ಮಿ, ನಾವು ಲಕ್ಷ್ಮಿ ಅಂತ ಕರಿತೀವಿ, ನಮ್ಮ ಅಕ್ಕನ ಮಗಳು ಅದಕ್ಕೆ, ಮತ್ತು ಚೀಫ್ ಎಡಿಟರು ನಮ್ಮ ಪ್ರಜಾವಾಣಿ ಭಾಗದಲ್ಲಿ ನಮ್ಮ ರವೀಂದ್ರ ಭಟ್ರು ಇದ್ದಾರೆ, ಡೆಕ್ಕನ್ ಹೆರಾಲ್ಡ್ ಸುಬ್ರಹ್ಮಣ್ಯ ಅವರಿದ್ದಾರೆ, ಮತ್ತೆಲ್ಲ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೂ ಕೂಡ ನನ್ನ ಗೌರವನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರ್ಯಾರು ಇಲ್ಲಿ ಈ ಕಾರ್ಯಕ್ರಮದ ಸಹಕಾರವನ್ನು ಮಾಡಿದ್ದಾರೆ AD6 ವತಿಯಿಂದ, ಮತ್ತು ಯಾರ್ಯಾರು ಸ್ಪಾನ್ಸರ್ಸು ಇದು ಎಲ್ಲರೂ ಕೂಡ, ಯಾಕೆಂದರೆ ಇದೆಲ್ಲ ಟೀಮ್ ವರ್ಕ್ ಅವ್ರದ್ದೆಲ್ಲರದ್ದು ಕೂಡ, ಅವರಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಇದರಿಂದ ಉಪಯೋಗ ಆಗ್ತಕ್ಕಂಥ ಇವತ್ತು ಚಾಲನೆ 4ನೇ ತಾರೀಕು 5ನೇ ತಾರೀಕು ಪ್ಯಾಲೇಸಲ್ಲಿ ನಡೆಯುತ್ತೆ. ಮತ್ತು ಹುಬ್ಬಳ್ಳಿಯಲ್ಲಿ ಇಟ್ಸ್ ಗೋನ್ ಟು ಹ್ಯಾಪನ್ ಆನ್ 11th and 12th. ಇದು ಭಾಳ ಅವಶ್ಯಕತೆ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನು, ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ, ಯಾಕೆಂದರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಭಾಳ ಜವಾಬ್ದಾರಿಯನ್ನು ಪ್ರಜಾವಾಣಿಯವರು, ಡೆಕ್ಕನ್ ಹೆರಾಲ್ಡ್ ಅವರು ಇವತ್ತವರೆಗೂ ಕೂಡ ತಾವು ಹೊತ್ಕೊಂಡು ಬಂದಿದ್ರಿ. ಕಷ್ಟ ಸುಖದಲ್ಲೂ ಕೂಡ ನೀವು ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಅದಕ್ಕೆ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಸಮಾಜದಲ್ಲಿದೆ ಯಾವತ್ತೂ ಕೂಡ. ಯಾಕೆಂದರೆ ರಾಜಕಾರಣಿಗಳು ಈ ರೀತಿ ಹೇಳೋದು ಅಷ್ಟು ಈಸಿಯಾಗಿ ಸುಲಭವಾಗಲ್ಲ ಅದು, ಯಾಕೆಂದರೆ ಟೀಕಾ ಟಿಪ್ಪಣಿ ಮೇಲೆ ನಾವು ನಿಮ್ಮನ್ನು ಗ್ರೇಡ್ ಮಾಡ್ತಾ ಹೋಗ್ತೀವಿ. ಆದರೆ ನೀವು ಸಮಾಜದ ಕಾಳಜಿ ಬಗ್ಗೆ ಅದು ಮುಂಚೂಣಿಯಲ್ಲಿ ಯಾವತ್ತೂ ಕೂಡ ಇಟ್ಕೊಂಡು ಬಂದಿದೆ. ಅದಕ್ಕೆ ನಾನು ಧನ್ಯವಾದಗಳನ್ನು, ಮತ್ತು ನಿಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಿಮ್ಮ ಕರ್ತವ್ಯವನ್ನು ನಾವು ಸೂಕ್ಷ್ಮವಾಗಿ ನೋಡ್ತಾ ಇರ್ತೀವಿ ಪೇಪರಲ್ಲೂ ಕೂಡ. ಯಾಕೆಂದರೆ ನಾವು ಶಿಕ್ಷಣ ಸಚಿವನಾಗಿ ನನಗೆ ಅದು ಮಾಹಿತಿನೂ ಕೂಡ ಬರ್ತಾ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಮತ್ತು ನೀವು ಕೂಡ ಮಾಹಿತಿ ಅದನ್ನೆಲ್ಲ ತಗೊಳ್ಳೋದು ಕೆಲಸತಿ ನಮ್ಮ ಇಲಾಖೆಯಿಂದಲೂ ಕೂಡ ನೀವು ತಗೊಳ್ತೀರ. ಅದು ಇವತ್ತು ಎಡುವರ್ಸ್ ಅಂತ ಹೇಳಿ ಇವತ್ತು ಅಡ್ವರ್ಟೈಸ್ಮೆಂಟ್ನ ಬಿಡುಗಡೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ. ಅದಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಹೇಳಿದ್ರಿ ವಿಧಾನಸಭೆಯ ಅಧಿವೇಶನದಲ್ಲೂ ಕೂಡ ನೀವು ಮಧ್ಯ ಬಂದಿದ್ದೀರಿ ಅಂಥೇಳಿ. ಬೈ ಚಾನ್ಸ್ ಏನಾದ್ರು ಸಿದ್ದರಾಮಯ್ಯ ಅವ್ರು ನಂಗೆ ಬೈದರೆ ನಾಳೆ ನೀವು ಬರೆಯೋಂಗಿಲ್ಲ ಅದನ್ನು, ಯಾಕೆಂದರೆ ನಿಮ್ಮದು ತಪ್ಪದು, ನಂದಲ್ಲ, ಹೇಳ್ಬಿಡ್ತೀರಿ. ಯಾಕೆಂದ್ರೆ ನಿನ್ನೆ ಮೊನ್ನೆ ಎಲ್ಲ ಏನಾಗಿದೆ ನಿಮಗೆ ಗೊತ್ತಿದೆ. ನಾನು ಭಾಳ ಸ್ಕೂಲಲ್ಲಿ ಓದಿದ್ನೇನೋ ಗೊತ್ತಿಲ್ಲ ಸರಿಗೆ, ನನಗೂ ಮರ್ತೋಗ್ಬಿಟ್ಟಿದೆ. ಆದರೆ ಈ ವಿಧಾನಸೌಧದೊಳಗೆ ಕರೆಕ್ಟಾಗಿ ಕೂತ್ಕೋತೀನಿ ನಾನು, ಯಾಕೆಂದರೆ ನಾನು ಅದು ಪ್ರಾಮಾಣಿಕವಾಗಿ ಆಮೇಲೆ ನಾನೇ ಉತ್ತರ ಕೊಡ್ತೀನಿ, ಯಾರು ಬೇರೆಯವರು ಉತ್ತರ ನನಗೆ ಪರವಾಗಿ ಕೊಡಲ್ಲ. ಬೈ ಚಾನ್ಸ್, ಯಾಕೆಂದರೆ ಏನಾಗ್ತದೆ ಕೆಲವು ಸತಿ ಪರವಾಗಿಲ್ಲ ಇಷ್ಟು ದಿವಸ ಕರೆಕ್ಟಾಗಿದ್ದೀನಿ, ಈಗ ಪರವಾಗಿಲ್ಲ ಎಕ್ಸ್ಕ್ಯೂಸ್ ಅಂತ ನಾನು ಬಂದಿದ್ದೀನಿ. ಕೆಲವು ಸತಿ ಅದೇ ಟೈಮಲ್ಲಿ ನಮ್ಮ ಗಳಿಗೆ ಸರಿ ಇರಲ್ಲ, ನಮ್ಮ ಹಣೆ ಬರ ಸರಿ ಇರಲ್ಲ, ನೀವು ಪೆನ್ನಲ್ಲಿ ಬರೆದು ಬಿಡ್ತೀರಿ ಅದನ್ನ, ಅವರು ಟೈಪ್ ಮಾಡಿ ಪ್ರಿಂಟ್ ಮಾಡಿ ನಾಳೆ ಬೆಳಗ್ಗೆ ಹಾಕಿ ನಮ್ಮನ್ನು ಹರಾಜು ಮಾಡಿಬಿಡ್ತಾರೆ. ಕೆಲವು ಸತಿ ನಾವು ಹರಾಜಾಗಿರೋದು ಬೇಕಾದಷ್ಟು, ನನ್ನ ಕನ್ನಡ ಭಾಷೆ, ನನ್ನ ಹೇರ್ ಸ್ಟೈಲು ಎಲ್ಲ ಮುಗಿದಾಯಿತು. ಈಗ ಪರವಾಗಿಲ್ಲ, ಎಲ್ಲರೂ ಸ್ವಲ್ಪ ಸಮಾಧಾನದಿಂದ ಇದ್ದಾರೆ. ನೀವು ಹೇಳಿದ್ರಿ ಯಾರು ಇವಾಗೆಲ್ಲ ಸ್ವಲ್ಪ ಭಾಳ ಏನೇನೋ ಮಾತಾಡಿದ್ರಪ್ಪ, ಅದೆಲ್ಲ ನಿಜ ಅಂದ್ಕೊಳ್ತೀನಿ. ನಿಜಾನೇ ಅದು, ನನ್ನನ್ನು ಹೊಗಳಿದ್ದು ನಾನು ಹೇಳಿದ್ದು ಚೆನ್ನಾಗೇ ಇದೆ. ಬಟ್ ಪರವಾಗಿಲ್ಲ, ಟೀಕಾ ಟಿಪ್ಪಣಿಗಳು ನೀವು ಮಾಡ್ತಕ್ಕಂಥ ಉತ್ತರದಲ್ಲಿ ಕೆಲಸದಲ್ಲಿ ಉತ್ತರ ಕೊಡ್ತದೆ, ಅದನ್ನು ನಾನು ನಂಬ್ಕೊಂಡು ಬಂದಿರೋಣ. ಅದಕ್ಕೆ ಜಾಸ್ತಿ ಆದರೆ ನೀವು ಟೀಕಾ ಟಿಪ್ಪಣಿ ಮಾಡಿದಾಗ ಸ್ವಲ್ಪ ಕಷ್ಟ, ಅದಕ್ಕೆ ನೀವು ಬರೆಯೋಂಗಿಲ್ಲ ಅಂಥೇಳಿ ಆ ಕಂಡೀಷನ್ ಫಸ್ಟೇನೆ ಹೇಳ್ತಾ ಇದ್ದೀನಿ. ನಾನು ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ನನ್ನ ಇಲಾಖೆದು ಮಾತಾಡಿ ಇಲ್ಲಿಗೆ ಬರ್ತೀವಿ. ಯಾಕೆಂದ್ರೆ ನಮ್ಮ ಇಲಾಖೆಯಲ್ಲಿ ಪಾಸ್ ಆದ್ರೇ ಮಕ್ಕಳು ನಿಮ್ಗಿಲ್ಲಿ ಚಾನ್ಸು, ರೇವಾ ಅವರಿಗೆ, ಇಲ್ಲಾಂದ್ರೆ ಆಗೋದಿಲ್ಲ. ನಾವು ಚೆನ್ನಾಗಿ ಪಾಸಾಗಿ ಚೆನ್ನಾಗಿ ಎಜುಕೇಷನ್ ಕಳಿಸ್ಬೇಕು. ಆದರೆ ನಾನು ಶಿಕ್ಷಣ ಸಚಿವನಾದ ಮೇಲೆ ಕಾಪಿ ಹೊಡೆದು ಪಾಸಾಗೋ ಬಂದು ನಿಮ್ಮ ಹತ್ರ ಬಂದು ಸಿಗಾಕೊಂಡ್ಬಿಡೋರು. ಸ್ಯಾಂಟಿಟಿ ಆಫ್ ಎಕ್ಸಾಮ್ನ ನಾವು ಕಾಪಾಡಲಿಲ್ಲ ಅಂದರೆ ತಪ್ಪಾಗ್ತದೆ. ಯಾರ್ಯಾರು ಇನ್ಸ್ಟಿಟ್ಯೂಷನಲ್ಲಿದ್ದಾರೆ ಅವರೆಲ್ಲರೂ ಕೂಡ, ಸಾಕಷ್ಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಯು ಆಲ್ ಹ್ಯಾವ್ ಕನ್ವರ್ಟೆಡ್ ಟು ದಿಸ್ ಕೈಂಡ್ ಆಫ್ ಕೋಚಿಂಗ್ ಕ್ಲಾಸಸ್ ಇರ್ಬೋದು. ಮತ್ತು ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಸಿಚುವೇಶನ್ ಏನು ಬರುತ್ತೆ ಈ ಸಂದರ್ಭ, ನೀವೇನು ಒಂದು ಕಾರ್ಯಕ್ರಮವನ್ನು ಭವಿಷ್ಯದಲ್ಲಿ ಅವರು ಇಡ್ತಕ್ಕಂಥ ಹೆಜ್ಜೆ ಭಾಳ ಮುಖ್ಯ ಆಯಿತು. ಏಕೆಂದರೆ ಹೆಜ್ಜೆ ಇಟ್ಟ ಮೇಲೆ ಮತ್ತೆ ವಾಪಸ್ ಬರಬೇಕಂದ್ರೆ ಮತ್ತೆ 2 ವರ್ಷ ಆರ್ಥಿಕವಾಗಿ ಹೊಡೆತ, ತಂದೆ ತಾಯಿಯವರಿಗೆ ಪೇಷನ್ಸ್ ಇರಲ್ಲ, ಅವ್ರಿಗಿರೋದಿಲ್ಲ. ಇವತ್ತು ಹೆಂಗೆ ಅಂದರೆ ಭಾಳ ಫಾಸ್ಟು. ನೀವು ನಮ್ಮ ರವೀಂದ್ರ ಭಟ್ರು ಹೇಳಬೇಕಾದ್ರೆ ಹೇಳ್ತಾ ಇದ್ರಿ, ನೀವು ಬರೀ ಒಬ್ಬರೋ ಇಬ್ಬರು
ಇಡೀ ರಾಜ್ಯದಲ್ಲಿ ತಗೊಳ್ತಾರೆ 625ಗೆ, ಈಗ ಒಂದು 400-500 ಜನರೆಲ್ಲ ತಗೋತಾರೆ ಅಂದರೆ ಕಾಂಪಿಟೇಷನ್ ಹ್ಯಾಸ್ ಬಿಕಮ್ ಲೈಕ್ ದಟ್. ಬಟ್ ಕ್ಯಾಲ್ಕುಲೇಷನ್ ನನಗೆ ತಪ್ಪು ನನಗೆ ಅನಿಸ್ಲಿಲ್ಲ. ಏನು 4 ಕಾಲು ಅದಕ್ಕೆ 3 ಕಾಲಿಗೆ ನಾವು ಮಾರ್ಕ್ಸ್ ಕೊಡ್ತೀವಿ ಅಂತ ಏನಿಲ್ಲ, ನಮ್ದ್ರಲ್ಲಿ ಅದೇ ಸಿಸ್ಟಮ್ ಇದೆ. ಮೋಸ್ಟ್ಲಿ ಇಲ್ಲಿ ಏನಾರು ಇದೆಯನ್ನೋ ಗೊತ್ತಿಲ್ಲ, ನಾನು ಇಲ್ಲಿವರೆಗೂ ನನಗೆ ಗೊತ್ತಿಲ್ಲ. ಈ ಥರ ಕೋಚಿಂಗ್ ಎಲ್ಲ ನಮಗಿರಲಿಲ್ಲ. ನಾವು ಈ ಥರ ಕೋಚಿಂಗ್ ಇದ್ದಿದ್ರೆ ನಾವು ಎಷ್ಟೆಷ್ಟು ವರ್ಷ ಕೋಚಿಂಗ್ ತಗೋಬೇಕಾಗಿತ್ತು ನೆಕ್ಸ್ಟ್ ಡಿಸೈಡ್ ಮಾಡೋಕ್ಕೆ ಅದನ್ನು ಗೊತ್ತಿಲ್ಲ. ಆದರೆ ಒಂದು ನನ್ನ ಇಲಾಖೆಯಲ್ಲಿ ಏನಾಗ್ತದೆ, ಇಲ್ಲಿ 3 ಭಾಗ ಬರ್ತದೆ. ಒಂದು ಸರ್ಕಾರಿ ಶಾಲೆ, ಒಂದು ಅನುದಾನಿತ ಶಾಲೆ, ಮತ್ತು ಕೆಲವರು ತಾವೆಲ್ಲರೂ ಕೂಡ ಪ್ರೈವೇಟ್ ಶಾಲೆಗಳಲ್ಲಿ ಅಂಥೇಳಿ ಬರ್ತದೆ. ಆರ್ಥಿಕವಾಗಿ ಹೊರೆ ಬೀಳುತ್ತೆ. ಬಟ್ ನೀವೆಲ್ಲ ಪಾರ್ಟ್ ಆಫ್ ಎಜುಕೇಷನಲ್ ಸಿಸ್ಟಮ್, ಸೊ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಬಟ್ ನಿಮಗೆ ಒಂದು ಪ್ಯಾರಾಮೀಟರ್ಸ್ ಹಾಕೋತೀರ, 80%, 90% ಅಡ್ಮಿಷನ್ ಕ್ಲೋಸಸ್ ಬಿಫೋರ್ ದಟ್ ಅಂತ. ಅದು ಅನುದಾನಿತ ಶಾಲೆಯಲ್ಲೂ ಕೆಲವು ಸತಿ ಅಷ್ಟೊಂದಿಲ್ಲ, ಕೆಲವು ಸತಿಗೆ ಕೆಲವು. ಆದರೆ ಸರ್ಕಾರಿ ಶಾಲೆಯಲ್ಲಿ ಹಂಗಲ್ಲ. ನಾವೆಲ್ಲ ಮಕ್ಕಳನ್ನು ಒಂದೇ ಥರ ನೋಡಬೇಕಾಗ್ತದೆ. ಅಲ್ಲಿ ಪಾಸ್ ಆಗಿರೋರು, ಫೇಲ್ ಆಗಿರೋರು, ಬಡವ್ರ ಮಕ್ಕಳು, ಅವರು ಇವರು ಆರ್ಥಿಕವಾಗಿ ಕೆಲವು ಸತಿ ನನ್ನ ಇಲಾಖೆಯಲ್ಲಿ ನಾನು ನೋಡಿದ್ದೀನಿ. ಯಾಕೆಂದರೆ ಇದನ್ನು ಮಾತಾಡಬೇಕು ಅನಿಸಿದರೆ ನಿಮ್ಮ ಟೈಮಲ್ಲಿ ಯಾವಾಗಾದರೂ ನಿಮಗೆಲ್ಲ ದೇವ್ರ ಶಕ್ತಿ ಕೊಟ್ಟಾಗ ಎಲ್ಲ ಆರ್ಥಿಕವಾಗಿಯೇ ತಗೊಳ್ಳೋದು ಬೇಡ. ಈಗ ಡಿಕನರಡ್ ಅವ್ರು ಮಾಡ್ತಾ ಇರೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೇಲೆ. ಐ ಥಿಂಕ್ ಈವನ್ ಯು ಆಲ್ ಶುಡ್ ಡೂ ಇಟ್. ಬಿಕಾಸ್ ಎಷ್ಟು ಕಾಲೇಜ್ಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಆಗಿದೆ ಅಂತ ಹೇಳಿದರೆ, ನೀವು ಮಾಡಬಾರ್ದು ಅದನ್ನ ನಾನು ಚರ್ಚೆ ಮಾಡಲ್ಲ. ನಿಮ್ಮ ಈ ಸಹಕಾರಕ್ಕೆ ಭವಿಷ್ಯ ರೂಪಿಸ್ತಕ್ಕಂಥ ಹೆಜ್ಜೆ ಇದೆಯಲ್ಲ ಬಹಳ ಮುಖ್ಯ. ಬಟ್ ಕೆಲವರಿಗೂ ಕೂಡ ಅವಕಾಶಗಳನ್ನು ಕೊಡಿ. ಏನೋ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ನಾವು ಕೂಡ ಒಂದು 20% ನಿಮಗೆ ಟಾಪರ್ಸಿಗೆ ನಾವು ಸಹಕಾರ ಮಾಡ್ತೀವಿ ಅಂದರೆ ನನ್ನ ಇಲಾಖೆಗೂ ಸ್ವಲ್ಪ ಗೌರವ ಬರುತ್ತೆ. ಐ ಹ್ಯಾವ್ ಟು ಪ್ರಮೋಟ್ ಮೈ ಸ್ಟೂಡೆಂಟ್ಸ್ ಆಲ್ಸೋ. ಒಳ್ಳೆ ಮಾತನ್ನು ಕಲ್ತಿದ್ದೀನಿ, ಒಳ್ಳೆ ಮಾತಾಡಿದ್ದೀನಿ. ಇದಾಗಲಿ. ಈ ಕಾರ್ಯಕ್ರಮ ಭಾಳ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಈ ಸಂದರ್ಭದಲ್ಲಿ ಯಾರ್ಯಾರು ತೀರ್ಮಾನ ಮಾಡ್ತಾ ಇದ್ದಾರೆ, ಇವತ್ತು ಎಕ್ಸಾಮ್ ಮುಗಿಸಿ ಮುಂದೆ ಅವರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಈ ಕಾರ್ಯಕ್ರಮದಿಂದ ಅವರಿಗೆ ಭವಿಷ್ಯದಲ್ಲಿ ನಿರ್ಧಾರವನ್ನು ತಗೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಲಿ. ಅದು ಹುಬ್ಳಿ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಟೈಮ್ ನಿಮಗೆ ನೆಟ್ವರ್ಕ್ ಇದೆ, ಒಂದು ಚಿಕ್ಕ ಮಟ್ಟದಲ್ಲೂ ಕೂಡ ಬೇರೆಯವರು ಎಲ್ಲರೂ ಸೇರಿ ಡಿಸ್ಟ್ರಿಕ್ಟ್ ಮಟ್ಟದಲ್ಲೂ ಮಾಡಿದರೆ ಉಪಯೋಗ ಆಗ್ಬೋದೇನೋ, ನನಗೆ ಗೊತ್ತಿಲ್ಲ. ದಿಸ್ ನೀಡ್ಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಅಲ್ಲಲ್ಲೇ ಮಾಡ್ತಾ ಇದ್ದಾರೆ. ನಿಮ್ಮಂಥ ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಒಂದು ಪತ್ರಿಕೆ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಮಾಡಿದ್ರೂ ಕೂಡ ನಿಮಗೂ ಅನುಕೂಲ ಆಗುತ್ತೆ, ರೆಸ್ಪಾನ್ಸಿಬಿಲಿಟಿನೂ ಸರಿ ಬರ್ತದೆ. ಮಕ್ಕಳಿಗೆ ಒಳ್ಳೆ ದಿಕ್ಕನ್ನು ತೋರಿಸ್ತಕ್ಕಂಥ, ಶುದ್ಧವಾಗಿ ಅವರೆಲ್ಲ ಕನ್ಫ್ಯೂಷನ್ ಇರ್ತಾರೆ, ಅವರಿಗೆ ದಿಕ್ಕನ್ನು ಭಾಳ ಕ್ಲಾರಿಟಿಯಾಗಿ ತೋರಿಸೋದಕ್ಕೆ ಅವಕಾಶ ಆಗುತ್ತೆ ಅಂತದನ್ನ ಇವತ್ತು ನಾನು ಡಿಕನರಡ್ ಪ್ರಜಾವಾಣಿಯರ ವ್ಯವಸ್ಥಾಪಕರು ಮತ್ತು ಎಲ್ಲ ತಾವೆಲ್ಲರೂ ಕೂಡ ಅಧಿಕಾರಿ ವರ್ಗದವರು ಯಾರ್ಯಾರು ತಾವೆಲ್ಲರೂ ಕೂಡ ಇದ್ದೀರಿ, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು. ಮತ್ತು ಆ್ಯಡ್ 6 ಅವರು ಇರ್ಬೋದು, ಮತ್ತೆಲ್ಲ ಸ್ಪಾನ್ಸರರ್ಸ್ ಅವರು ಕೂಡ ಇಂಪಾರ್ಟೆಂಟ್. ಇದೊಂಥರ ಗಿವ್ ಆ್ಯಂಡ್ ಟೇಕ್. ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ, ಭಾಳ ಮುಖ್ಯವಾಗಿ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.